ಲೈಟ್ಸ್, ಕ್ಯಾಮರಾ, ಆಕ್ಷನ್. ಮಗ ಬ್ಯಾಡ್ ಕಣ್ ಮಗ, ನನ್ ಕೂಡ್ಲೆ ಇರ್ಲಾ? ಇಳಿ ವಯಸ್ಸಿಗೆ ನನ್ಗೆ ಯಾರ್ಲ ದಿಕ್ಕು? ಈ ಮುದ್ದಿ ಜುಕ್ಕೆ ನೀನ್ ನೋಡ್ದೆ ಅನ್ನ ಗಂಟ್ಲಲ್ಲಿ ಇಳಿಯಲ್ಲ ಮಗ. ಅಳ್ಬೇಡ, ಸುಮ್ಕಿರವ. ನಾ ಬೆಂಗ್ಳೂರ್ಗೆ ಹೋಗಿ ಸಿನಿಮಾದಾಗ ಹೆಸರು ಮಾಡ್ತೀನಿ ಕಣವ. ನನ್ನನ್ನು ಕರ್ಸ್ಕತಿ ಅಲ್ವಾ ಮಗ ಬೆಂಗ್ಳೂರ್ಗೆ? ಇನ್ನು ಬೆಂಗ್ಳೂರಿಗೆ ಕರ್ಸ್ಕೊಂಡು ಚಂದಾಗ್ ನೋಡ್ಕೊಂತೀನಿ ಕಣವ. ಬೆಂಗ್ಳೂರ್ಗೆ ಹೋದ್ಮೇಗೆ ಹುಷಾರ್ ಮಗ, ನೀನ್ ದಾರಿ ಕಾಯ್ತಾ ಇರ್ತೀನಿ. ಅಳ್ಬೇಡ, ನಂಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡವ. ಹೋಗ್ಬಾ ಮಗ. ಬರೀ 50 ರೂಪಾಯಿ ಇದೆಯಲ್ಲ. ಅಣ್ಣ, ದುಡ್ಡು ತಗೊಳ್ಳಿ. ಸರ್ ಬರ್ಬೋದಾ? ಬನ್ನಿ ಒಳಗಡೆ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹೇಳಿ, ಏನಾಗಬೇಕಾಗಿತ್ತು? ಸರ್ ನಾನು ಒಂದು ಒಳ್ಳೆ ಕತೆ ಮಾಡಿದ್ದೀನಿ, ಸಿನಿಮಾ ಮಾಡ್ಬೇಕಂತಿದ್ದೀನಿ ಸರ್. ಏನು ಕತೆ ಮಾಡಿದ್ದೀರಾ? ಯಾವ ರೀತಿ ಇದೆ ಕತೆ ಹೇಳಿ. ಸರ್ ಸಿನಿಮಾ ಸ್ಟಾರ್ಟ್ ಆಗ್ತದೆ, ಹಿಂಗೆ ಒಬ್ಬ ಹೀರೋ ನೋಡಿ, ಒಂದು ಕೆಲಸ ಮಾಡಿ, ಈ ಕತೆ ನನ್ಗೆ ಕೊಡಿ. ನಮ್ಮೊಬ್ರು ಡೈರೆಕ್ಟರ್ ಇದ್ದಾರೆ, ಅವ್ರ ಕೈಲಿ ಈ ಕತೆ ಕೊಟ್ಟು ಒಳ್ಳೆ ಫಿಲ್ಮ್ ಮಾಡಿಸ್ತೀನಿ. ಕತೆ ಎಲ್ಲ ಕೊಡೋಕ್ಕಾಗಲ್ಲ ಸರ್. ಅಲ್ಲಪ್ಪ, ನಿನ್ನಂಥ ಡೈರೆಕ್ಟರ್ಗಳು ಗಾಂಧಿನಗರಕ್ಕೆ ಎಷ್ಟು ಜನ ಬರಲ್ಲ ಹೇಳು? ನಿನ್ನ ಕತೆನ ಕೊಡಲ್ಲ ಅಂದರೆ ನಿನ್ನ ಫಿಲ್ಮರ್ ಹೆಂಗೀಚೆ ಬರುತ್ತೆ ಹೇಳು? ನೋಡು, ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ನಿನ್ನ ಕತೆ ಕೊಡು, ನಾನೊಬ್ಬ ಒಳ್ಳೆ ಡೈರೆಕ್ಟರ್ನ ಹಿಡಿದು ನಿನ್ನ ಕತೆನ ಒಳ್ಳೆ ಫಿಲ್ಮ್ ಮಾಡ್ಕೊಡ್ತೀನಿ, ಆಯಿತಾ? ಆಗಲ್ಲ ಅಂತ ಅಂದರೆ ನಿನ್ನ ನಂಬಿ ನಾನು ಯಾವ ರೀತಿ ಇನ್ವೆಸ್ಟ್ ಮಾಡಲಿ ಹೇಳು? ನಿಂಗೇನು ಎಕ್ಸ್ಪೀರಿಯನ್ಸ್ ಇದೆ ಹೇಳು? ನಾನು ಪ್ರೊಡ್ಯೂಸರ್ ಆಗಿದ್ದರೆ ನಿಮ್ಮ ಹತ್ರ ಯಾಕೆ ಬರ್ತಿದ್ದೆ? ನನ್ನ ಟ್ಯಾಲೆಂಟ್ಗೆ ಅವಕಾಶ ಕೊಡೋರು ಸಿಗದೇ ಇರ್ತಾರ? ನಾನು ಸಿನಿಮಾ ಮಾಡದೇ ಇರ್ತೀನಿ. ಅವ್ರು ಡೈರೆಕ್ಟರ್ ಇದ್ದಂಗೆ ಅವರೇ, ಅವ್ರ ಹತ್ರ ಕೇಳಿದ್ರೆ ಚಾನ್ಸ್ ಸಿಗ್ಬೋದೇನೋ. ಸರ್ ಸರ್ ಸರ್, ನೀವು ಡೈರೆಕ್ಟರ್ ಅಲ್ವಾ? ಹಬ್ಬ, ಒಬ್ಬಾದ್ರೂ ನನ್ನ ಡೈರೆಕ್ಟರ್ ಅಂತ ಅಂದ್ಕೊಂಡಿದ್ದಾನಲ್ಲ. ಹೌದು, ನನ್ನಿಂದ ಏನಾಗಬೇಕು? ಸರ್, ನಾನು ಹೀರೋ ಆಗಬೇಕು, ಸಿನಿಮಾದಲ್ಲಿ ನನಗೂ ಒಂದು ಚಾನ್ಸ್ ಕೊಡಿ ಸರ್. ನೋಡು ಮಗ, ಇಲ್ಲಿ ಯಾರು ಯಾರನ್ನ ಬೆಳೆಸಲ್ಲ, ಹಂಗಂತ ನಿನ್ನ ಟ್ಯಾಲೆಂಟ್ಗೆ ಅವಕಾಶ ಸಿಗಲ್ಲ. ನಿನ್ನ ಬೆನ್ನ ನೀನೇ ತಟ್ಕೋಬೇಕು. ಸರ್, ನಾನು ಹೀರೋ ಆಗಲೇಬೇಕು ಸರ್. ನಾನು ಸಿನಿಮಾದಲ್ಲಿ ಹೀರೋ ಆಗೋವರೆಗೂ ನಾನು ಊರಿಗೆ ಹೋಗಲ್ಲ ಸರ್. ಒಂದು ವೇಳೆ ಹೋದರೆ ನನ್ನ ಹೆಣ ಹೋಗುತ್ತೆ ಹೊರತು ನಾನು ಮಾತ್ರ ಹೋಗಲ್ಲ ಸರ್. ಛಲ ತೊಟ್ಟವನು ಚೆಟ್ಟಕ್ಕೆ ಹೋದ್ರೂ ಛಲ ಬಿಡಬಾರ್ದು. ನಂದು ಒಂದೇ ದಾರಿ, ನಿಂದು ಒಂದೇ ದಾರಿ. ಹೌದು, ಎಲ್ಲಿ ಉಳ್ಕೊಂಡಿದ್ದೀಯಾ? ಸರ್, ಈ ಬೆಂಗಳೂರಲ್ಲಿ ನನ್ನವರು ಅಂತ ನನಗೆ ಯಾರೂ ಇಲ್ಲ ಸರ್. ಸರಿ ಬಾ. ಅಂತೂ ನಿನ್ನ ಜೊತೆಗೊಬ್ಬ ಸೇರ್ಕೊಂಡ. ನಾನು ಸಿನಿಮಾ ಅಂತ ಬೇಜಾನ್ ಬಿಲ್ಡಪ್ ತಗೊಂಡು ಏನೇನೋ ಸಾಧಿಸ್ಬಿಡ್ತೀನಿ ಅಂತ ಬಂದೆ. ಇಲ್ಲಿ ಬೆಳಿಬೇಕು ಅಂದರೆ ಮೊದಲು ಎದುರಾಗೋದು ಅವಮಾನ. ಇಲ್ಲಿ ಬೆಳೆದವರು ಬೆರಳೆಣಿಕೆ ಸಿಕ್ಕರೆ ಬಿಕಾರಿ ಆದವರು ಬೀದಿಗೊಬ್ರು ಸಿಗ್ತಾರೆ. ಇಲ್ಲ ಸರ್, ನಾನು ಹೀರೋ ಆಗ್ತೀನಿ. ಸಿನಿಮಾದಾಗ ಹೀರೋ ಆಗ್ಬೇಕನ್ನೋದೇ ನನ್ನ ಕನಸು.
ಇಲ್ಲಿ ಯಾರು ಬೆಳಿತಾರೋ ಯಾರು ಬಾಡೋಗ್ತಾರೋ ಗೊತ್ತಿಲ್ಲ. ರಾತ್ರಿ ಕಳೆದು ಬೆಳಕರಷ್ಟರಲ್ಲಿ ಸ್ಟಾರ್ ಪಟ್ಟ ಬಂದಿರುತ್ತೆ. ಮೊದಲು ಬದುಕಕ್ಕೆ ದಾರಿ ಮಾಡ್ಕೊಳ್ಳಿ, ಆಮೇಲೆ ಸಿನಿಮಾ ಟ್ರೈ ಮಾಡಿ. ಯಾವುದಾದ್ರೂ ಕೆಲಸ ಕೊಡಿಸ್ಲಾ? ಕೆಲಸ ಮಾಡ್ತೀಯಾ? ಇಲ್ಲ ಸರ್, ಸಿನಿಮಾಗೋಸ್ಕರ ಬಂದಿದ್ದೀನಿ, ಅದೇ ನಂಗೆ ಕೆಲಸ ಸರ್. ನೀನು ಸಿನಿಮಾ ಅಂತ ಬಂದು ಈಗ ಬೇರೆ ಯಾವುದೋ ಕೆಲಸ ಮಾಡ್ತಿದ್ಯಾ. ನಮ್ಮನ್ನಾದ್ರೂ ಬಿಟ್ಬಿಡೋ, ನಾವು ಸಿನಿಮಾ ಮಾಡಿ ತೋರಿಸ್ತೀವಿ. ಸಿನಿಮಾ ಅನ್ನೋ ಮಾಯ್ಲೋಕ್ತಲ್ಲಿ ತೇಲ್ತಿರೋರಿಗೆಲ್ಲ ಬುದ್ಧಿ ಮಾತು ಕಿವಿ ಮುಟ್ಟಲ್ವಂತೆ. ನಿಮ್ಮ ಪ್ರಯತ್ನ ನೀವು ಮಾಡಿ, ನಿಮ್ಮ ಕನ್ಸಿಗೆ ನಾನು ಯಾಕೆ ಅಡ್ಡಿ ಆಗಲಿ? ಅಯ್ಯೋ, ಹಚ್ಚು ಹಚ್ಚು, ಇಲ್ಲಿ ಸುಣ್ಣ ಬಣ್ಣ ಬಳ್ಕೊಳ್ಳೋನಿಗೆ ಬೆಲೆ ಜಾಸ್ತಿ. ದುಡ್ಡು ಬೇಕನೋ? ಬೇಡ ಕಣೋ. ತಗೊಳ್ಳೋ. ಇಲ್ಲ ಇಲ್ಲ ಬೇಡ. ತಗೋ. ಸರ್, ನನ್ನ ಹೆಸರು ಅಜಯ್ ಅಂತ. ಒಂದು ಸಿನಿಮಾ ಮಾಡಬೇಕಂತ ಒಂದು ಒಳ್ಳೆ ಕತೆ ಮಾಡಿದ್ದೀನಿ. ಹಾಂ ಹೇಳಿ. ಸರ್, ಕತೆ ಹೆಂಗಿರುತ್ತಂದರೆ ಸ್ಟಾರ್ಟಿಂಗೇ ಸರ್. ಓ ಸೂಪರ್, ಫ್ಯಾಂಟಾಸ್ಟಿಕ್, ಎಂಥ ಕತೆ ಮಾಡಿದ್ದೀರಿ. ಸರ್, ಈ ಕತೆನಾದರೂ ಸಿನಿಮಾ ಮಾಡಿದರೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಟ್ರೆಂಡ್ ಉಟ್ಕೊಳ್ಳುತ್ತೆ ಸರ್. ಓಕೆ, ಈ ಕತೆ ನಮಗೆ ಕೊಡಿ. ನಮ್ಮ ಆಪ್ತ ಡೈರೆಕ್ಟರ್ ಒಬ್ರು ಇದ್ದಾರೆ, ಅವ್ರ ಕೈ ಡೈರೆಕ್ಷನ್ ಮಾಡಿಸ್ತೀನಿ. ಸರ್, ನಾನು ನಿರ್ದೇಶಕ ಆಗಬೇಕಂತ ನಿಮ್ಮ ಹತ್ರ ಬಂದಿದ್ದೀನಿ ಸರ್. ದಯವಿಟ್ಟು ನನಗೂ ಒಂದು ಅವಕಾಶ ಕೊಡಿ ಸರ್. ನಿಮ್ಮಂಥ ಅನುಭವದ ಡೈರೆಕ್ಟರ್ ನಂಬಿ ನಾವು ಹಣ ಸುರಿದ್ರೆ ನಮ್ಮ ಹಣ ಬೀಳುತ್ತೆ. ಹೋಗಪ್ಪ ಸುಮ್ಮನೆ. ಸರ್ ಬರ್ಬೋದಾ? ಬಾರಪ್ಪ. ಸರ್, ನಮ್ಮೂರು ಶಿವಮೊಗ್ಗ ಸರ್. ನಾನು ಸಿನಿಮಾದಲ್ಲಿ ಹೀರೋ ಆಗಬೇಕಂತ ಬಂದಿದ್ದೀನಿ, ಒಂದು ಚಾನ್ಸ್ ಕೊಡಿ ಸರ್. ಏನು? ನೀನು ಹೀರೋ ಆಗಬೇಕು? ನಾನು ನಿನ್ನ ಹಾಕ್ಕೊಂಡು ಫಿಲ್ಮ್ ಮಾಡಬೇಕು? ಕನ್ಸು ಕಾಣು, ಆದರೆ ಇಂಥ ದೊಡ್ಡ ಕನ್ಸು ಕಾಣಬೇಡ. ಅಲ್ಲ, ನಿಂಗೆ ಗೊತ್ತಾ, ನಿಂಗೆ ಗಾಂಧಿನಗರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗೋಕ್ಕೆ ಎಷ್ಟು ಜನ ಓಡಾಡ್ತಾರೆ ಅಂತ ಅಂದ್ಬಿಟ್ಟು, ಅಂಥದ್ರಲ್ಲಿ ನಾನು ನಿನ್ನ ಹಾಕ್ಕೊಂಡು ಫಿಲ್ಮ್ ಮಾಡಬೇಕು? ಹಾಂ, ಏನು ಅಂದ್ಕೊಂಡಿದ್ಯಾ ನೀನು? ಹೋಗೋಗು, ಹೋಗಿ ಕೆಲಸ ನೋಡೋಗು. ಸರ್, ದಯವಿಟ್ಟು ಒಂದೇ ಒಂದು ಚಾನ್ಸ್ ಕೊಡಿ ಸರ್, ಪ್ಲೀಸ್ ಸರ್. ಎಲ್ಲೆಲ್ಲಿಂದ ಬರ್ತೀರಪ್ಪ ನೀವು? ಹೋಗೋಗು, ಹೋಗಿ ಕೆಲಸ ನೋಡು. ಸರ್ ಪ್ಲೀಸ್ ಸರ್, ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಸರ್ ಹೋಗೋ, ಪ್ಲೀಸ್ ಸರ್. ಹೋಗೋ ಸರ್ ಹೋಗಲೇ. ಯಪ್ಪ, ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀರಾ? ಯಾಕೋ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ? ಬೆಂಗಳೂರಿಗೆ ಟಾಟಾ ಹೇಳೋ ಟೈಮ್ ಬಂತು. ಅಂದರೆ ಪ್ರಮೋಷನ್ ಆಗಿದೆ, ಮ್ಯಾನೇಜರ್ ಆಗಿ ಪ್ರಮೋಟ್ ಆಗಿದ್ದೀನಿ. ಅದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಣ್ಣ, ಇನ್ನು ಮುಂದೆ ನಮ್ಗೆ ಯಾರಣ್ಣ ದಿಕ್ಕು? ನೀನು ಹೋದ್ರೆ ಇನ್ಮೇಲೆ ನಮ್ಗೆ ಯಾರಣ್ಣ ಧೈರ್ಯ ತುಂಬ್ತಾರೆ? ಯಾಕೋ ಬೇಜಾರಾಗಿದ್ಯಾ? ನಮ್ಮವರು ಅಂತ ಯಾರು ಇಲ್ದಿರ ಈ ಊರಲ್ಲಿ ನಮಗೆ ಅಂತ ಆಸರೆ ಆಗಿದ್ದನು ನೀನೊಬ್ನೇ. ನಮ್ಮೂರ ಜೊತೆಲಿ ಇರ್ಬೇಕಾದ್ರೆ ಆಗೋ ಖುಷಿಗಿಂತ ದೂರ ಆಗ್ಬೇಕಾದ್ರೆ ಆಗೋ ನೋವೇ ಜಾಸ್ತಿ. ಅಣ್ಣ, ನಾನು ಹೀರೋ ಆಗ್ತೀನ? ಪ್ರಯತ್ನ ನೀನು ಮಾಡೋ, ಫಲ ಅವನು ಕೊಡ್ತಾನೆ. ಈ ಬಡವ ಕೊಡ್ತಿರೋ ನೆನಪಿನ ಕಾಣಿಕೆ ಇದು ಬರೀ ಪೆನ್ನಲ್ಲ, ಒಬ್ಬ ಕತೆಗಾರನ ಆಸ್ತಿ. ನಮ್ಮ ಅವ್ವಾಗ ಬೇರೆ ಮಾತು ಕೊಟ್ಟು ಬಂದ್ಬಿಟ್ಟೆ ಹೀರೋ ಆಗ್ತೀನಿ ಅಂತ. ಇಲ್ಲೆಲ್ಲಿ ನೋಡಿದ್ರು ಬೇರೆ ಅವಮಾನನೇ. ಎಷ್ಟೆಲ್ಲ ತಿರುಗಾಡ್ತಾ ಇದ್ದೀನಿ, ಆದರೆ ಒಂದು ಚಾನ್ಸ್ ಕೂಡ ಸಿಗ್ತಾ ಇಲ್ಲ. ಸಿನಿಮಾದಲ್ಲಿ ಸಾಧಿಸ್ಬೇಕು ಅಂದ್ಕೊಂಬಂದರೆ ಕೈ ಹಿಡಿದು ನಡೆಸೋರಿಲ್ಲ, ದಾರಿ ತೋರಿಸೋರಿಲ್ಲ. ನನ್ನ ಕತೆಗೆ ಕೈ ಚಾಚೋರು ಸಿಗ್ತಾರೆ ಹೊರತು ಅವಕಾಶ ಕೊಡೋರು ಯಾರೂ ಸಿಕ್ಕಿಲ್ಲ. ನಾನು ಹೀರೋ ಆಗ್ತೀನ? ಅವ್ವ, ನನ್ನ ಕ್ಷಮಿಸ್ಬಿಡಮ್ಮ. ಅಣ್ಣ
ನಾನು ಹೀರೋ ಆಗ್ತೀನ? ಸಿನಿಮಾ ಅನ್ನೋ ಬಣ್ಣದ ಪ್ರಪಂಚದಲ್ಲಿ ಗೆದ್ದಿರೋ ನಾಯಕರಿಗಿಂತ ಸೋತಿರೋ ದುರಂತ ನಾಯಕರೇ ಹೆಚ್ಚು.